ಪ್ರಿಯ ಆತ್ಮಿಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೇಗನೆ ಪ್ರತ್ಯಕ್ಷನಾಗಿರುವ ಯೇಸು ಸ್ವಾಮಿಯ ಹೆಸರಿನಲ್ಲಿ ನನ್ನ ವಂದನೆಗಳು. Once again, friends, I heartily welcome all of you for this wonderful program, The Spirit Touch. And I pray that God would bless each one of you through this program. ಪ್ರಿಯ ಮಿತ್ರರೇ, ಈ ಒಂದು ಆತ್ಮಸ್ಪರ್ಶದ ಕಾರ್ಯದ ಮೂಲಕ ದೇವರು ತಾನೇ ತನ್ನ ಪವಿತ್ರಾತ್ಮನ ಮೂಲಕ ನಿಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತವನ್ನು ಮುಟ್ಟಿ ಆತನ ಆಗಮನಕ್ಕೋಸ್ಕರವಾಗಿ ನಮ್ಮನ್ನು ಆತ್ಮಿಕವಾಗಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಿದ್ಧಪಡಿಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ಹಲವಾರು ವಾರಗಳಿಂದ ನಮ್ಮ ಅಧ್ಯಯನವು ಯೇಸು ಸ್ವಾಮಿಯ ಎರಡನೆಯ ಆಗಮನದ ಕುರಿತಾಗಿದೆ. ನಾನು ಆಗಲೇ ಹೇಳಿದ ಹಾಗೆ ಆತನ ಎರಡನೇ ಆಗಮನದ ಮೊದಲನೆಯ ಹಂತದಲ್ಲಿ ಆತನು ಮಿಲಿಯಾಂತರ ವಿಶ್ವಾಸಿಗಳ ಒಂದಿಗೆ ದೂತರುಗಳ ಸಮೇತವಾಗಿ ಮಧ್ಯಾಕಾಶಕ್ಕೆ ಇಳಿದು ಬರುತ್ತಾನೆ. ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತನಲ್ಲಿ ಬದುಕಿರುವ ಸತ್ತವರು, ಬದುಕಿರುವ ಪರಿಶುದ್ಧರು, ಭಕ್ತರು, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನಲ್ಲಿ ಸತ್ತು ಸಮಾಧಿ ಸೇರಿದಂಥ ಭಕ್ತರುಗಳು ಒಟ್ಟಿಗೆ ರೂಪಾಂತರ ಹೊಂದಿ ಯೇಸು ಸ್ವಾಮಿಯನ್ನು ಅಂತರಿಕ್ಷದಲ್ಲಿ ಭೇಟಿಯಾಗೋದಕ್ಕೆ, ಎದುರುಗೊಳ್ಳುವುದಕ್ಕೆ ಎತ್ತಲ್ಪಡುವರು ಎಂಬುದಾಗಿ 1 ಥೆಸಲೋನಿಕ ಪತ್ರ 4ನೇ ಅಧ್ಯಾಯದ 15ನೇ ವಚನದಿಂದ ನಾವು ಓದುತ್ತೇವೆ. 15ರಿಂದ 17 ವಾಕ್ಯಗಳು. ಕಳೆದ ಸಂಚಿಕೆಯಲ್ಲಿ ಕೂಡ ನಾನು ಅದನ್ನು ಓದಿದೆ. ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಈ ರೀತಿಯಾಗಿ ಇಳಿದು ಬರುವುದು ತನ್ನ ಸಭೆಯನ್ನು ಎತ್ಕೊಂಡು ಹೋಗುವುದಕ್ಕೆ, ಕೊಂಡೊಯ್ಯುವುದಕ್ಕೆ. ಪ್ರಕಟಣೆ 4ನೇ ಅಧ್ಯಾಯದ 1ನೇ ವಚನದಲ್ಲಿ ಓದು ಪ್ರಕಾರವಾಗಿ ದೇವರು ಆಜ್ಞಾಘೋಷ ಮಾಡುವನು, ಇಲ್ಲಿಗೆ ಎಲ್ಲಿಗೆ ಏರಿ ಬರಬೇಕು? ಸ್ವರ್ಗಕ್ಕೆ, ಪರಲೋಕಕ್ಕೆ, ದೇವರ ಮನೆಯಾಗಿರುವ ಸ್ವರ್ಗಕ್ಕೆ ಏರಿ ಬಾ ಎಂಬುದಾಗಿ ದೇವರು ತಾನೇ ಆಜ್ಞಾಘೋಷ ಮಾಡುವಾಗ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಪರಿಶುದ್ಧವಾಗಿ ಜೀವಿಸಿ ಸತ್ಯವೇದವೆಂಬ ದೇವರ ಕಾನೂನನ್ನು ಅನುಸರಿಸಿ ಜೀವಿಸಿ ಸತ್ತು ಹೋದವರು ಸಮಾಧಿಯೊಳಗಿನಿಂದ ಈ ಆಜ್ಞಾಘೋಷನೆ ಕೇಳಿದ ಕೂಡಲೇ ರೂಪಾಂತರ ಹೊಂದಿ ಎದ್ದು ಬರುತ್ತಾರೆ. ಈಗ ಅವರು ಸಮಾಧಿಯೊಳಗಿನಿಂದ ಎದ್ದು ಬರುವಾಗ ಅವರ ಸಂಗಡಲೇ, ಅವರ ಜೊತೆಯಲ್ಲಿಯೇ ಯೇಸು ಕ್ರಿಸ್ತನಲ್ಲಿ ಆತ್ಮದಲ್ಲಿ ರೂಪಾಂತರ ಹೊಂದಿ ಪರಿಶುದ್ಧವಾದ ನಡತೆಯಿಂದ ಈ ಲೋಕದಲ್ಲಿ ದೇವರ ಸತ್ಯ ಮಾರ್ಗವನ್ನು ಅನುಸರಿಸಿ ಜೀವಿಸುತ್ತಿರುವವರು ರೂಪಾಂತರ ಹೊಂದುತ್ತಾರೆ. ಪಕ್ಕನೆ ರೂಪಾಂತರ ಹೊಂದುತ್ತಾರೆ. ಇದ್ದಕ್ಕಿದ್ದಂತೆ ರೂಪಾಂತರ ಹೊಂದಿ ಸಮಾಧಿಯೊಳಗಿನಿಂದ ಎದ್ದು ಬಂದವರ ಜೊತೆಯಲ್ಲಿ ಇವರು ಕೂಡ ಪರಲೋಕಕ್ಕೆ ಒಯ್ಯಲ್ಪಡುತ್ತಾರೆ. ನೋಡ್ರಿ, ನಾನು ನಿಮಗೋಸ್ಕರವಾಗಿ ಮತ್ತೊಮ್ಮೆ ಈ ವಚನವನ್ನು ಓದ್ತೇನೆ. ಐ ವಿಲ್ ರೀಡ್ ದಿಸ್ ವರ್ಸ್ ಒನ್ಸ್ ಅಗೇನ್ ಫ್ರಮ್ 1 Thessalonians chapter 4 and verse 14. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿ ಇದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವವನೆಂದು ನಂಬಬೇಕಲ್ಲವೇ? ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ, ಯೇಸು ಕ್ರಿಸ್ತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಂಬಬೇಕು. ಇದು ಬಹಳ ಮುಖ್ಯವಾದ ಒಂದು ವಿಷಯ. ಈಗ ಅನೇಕರಿಗಿರುವಂಥ ಒಂದು ಪ್ರಶ್ನೆ, ಇದು ದೇವರ ಮಕ್ಕಳಾಗಿರುವಂಥ ಯೇಸು ಸ್ವಾಮಿಯ ಭಕ್ತರಲ್ಲಿಯೂ ಕೂಡ ಇರುವಂಥ ಒಂದು ಸಂದೇಹ, ಒಂದು ಗಲಿಬಿಲಿಯ ಸಂಗತಿ.
ಅದೇನಪ್ಪ ಅಂದರೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು, ಅಂದರೆ ರಕ್ಷಣೆಯ ಅನುಭವ ಹೊಂದಿ ಮಾನಸಾಂತರ ಪಟ್ಟು ಯೇಸು ಕ್ರಿಸ್ತನಲ್ಲಿ ನಡೆದುಕೊಂಡು ಆ ನಂಬಿಕೆಯಲ್ಲಿ ತೀರಿ ಹೋದವರ ಜೀವಾತ್ಮಗಳು ಎಲ್ಲಿದ್ದಾವೆ, ಅವರು ಎಲ್ಲಿದ್ದಾರೆ, ಈ ಆತ್ಮಗಳು ಎಲ್ಲಿವೆ ಎಂಬುದಾಗಿ ಈ ವಾಕ್ಯವು ನಮಗೆ ಸ್ಪಷ್ಟವಾಗಿ ಮತ್ತೆ ಹೇಳುತ್ತದೆ. ಎಲ್ಲಿದ್ದಾರೆ? ಯೇಸು ಸ್ವಾಮಿಯ ಜೀವಿತವನ್ನು ಜೀವಿಸಿ ಸತ್ತು ಹೋಗುವವರ ಜೀವಾತ್ಮವು ಸತ್ತ ಕೂಡಲೇ ಕ್ರಿಸ್ತನಲ್ಲಿ ಪರಲೋಕದಲ್ಲಿ ಅವರು ವಿಶ್ರಾಂತಿಯಲ್ಲಿರುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಓಕೆ, ಅನೇಕರು ಸಮಾಧಿಯ ಬಳಿಯಲ್ಲಿ ಅಥವಾ ಒಬ್ಬರು ತೀರಿಕೊಂಡ ಕೂಡಲೇ ಹೇಳುತ್ತಾರೆ, ಈ ತೀರಿ ಹೋದವರ ಆತ್ಮವನ್ನು ನಾವು ದೇವರ ಕೈಗೆ ಒಪ್ಪಿಸಿಕೊಡುತ್ತೇವೆ ಅಂತ. ಇದು ತಿಳುವಳಿಕೆ ಇಲ್ಲದ ಕಾರಣ ಈ ರೀತಿಯಾಗಿ ಪಾದ್ರಿಗಳು ಅಥವಾ ಪಾಸ್ಟರ್ಗಳು ಅಥವಾ ದೇವರ ಸೇವಕರು ಹೀಗೆ ಮಾತಾಡ್ತಾರೆ. ಹೀಗೆ ಮಾತಾಡುವುದು ಅನೇಕ ಕಡೆಗಳಲ್ಲಿ ನಾನು ಕೇಳಿಸ್ಕೊಂಡಿದ್ದೇನೆ. ತೀರಿಕೊಂಡವರು ಅಥವಾ ಸತ್ತು ಹೋದವರ ಆತ್ಮ ಪ್ರಾಣವನ್ನು ನಾವು ದೇವರ ಕೈಗಳಿಗೆ ಒಪ್ಪಿಸಿಕೊಡಬೇಕಾಗಿಲ್ಲ. ಅವರು ಯೇಸು ಕ್ರಿಸ್ತನಲ್ಲಿ ಅವರು ಸತ್ತವರಾಗಿದ್ದರೆ ಅವರ ಜೀವಾತ್ಮವು ಆಗಲೇ ಸಾಯುವ ಅದೇ ಗಳಿಗೆಯಲ್ಲಿ ದೇವರ ಬಳಿಗೆ ಹೋಗಿಬಿಡುತ್ತದೆ. ಅವರು ದೇವರಲ್ಲಿ ಮರೆಯಾಗಿ ಇರುತ್ತಾರೆ, ಅವರು ವಿಶ್ರಾಂತಿಯಲ್ಲಿ ಇರುತ್ತಾರೆ. ಇವೆಲ್ಲವೂ ಸತ್ಯವೇದವು ನಮಗೆ ಬಹು ಸ್ಪಷ್ಟವಾಗಿ ಹೇಳುವಂಥ ಸತ್ಯಾಂಶ. ಆದರೆ ಯೇಸು ಕ್ರಿಸ್ತನು ಎರಡನೇ ಸಾರಿ ಯೇಸು ಕ್ರಿಸ್ತನು ಇಲ್ಲಿಗೆ ಮಧ್ಯಾಕಾಶಗೆ ಇಳಿದು ಬರುವಾಗ ಆತನ ಎರಡನೇ ಆಗಮನದಲ್ಲಿ ಸಂಭವಿಸುವುದೇನು? ಆತನು ಮಧ್ಯಾಕಾಶಕ್ಕೆ ಇಳಿದು ಬರುವಾಗ ಆತನ ಸಂಗಡ ಈ ಸತ್ತು ಹೋಗಿದ ಪರಿಶುದ್ಧರ ಜೀವಾತ್ಮಗಳು ಬರುತ್ತವೆ. ನೋಡ್ರಿ, ಆ ವಾಕ್ಯ ಪುನಃ ನಿನಗೋಸ್ಕರ ನಾನು ಓದ್ತೇನೆ. ಐ ವಿಲ್ ರೀಡ್ ಅಗೇನ್ ದಟ್ ವರ್ಸ್. ಸೊ ವೆನ್ ಜೀಸಸ್ ರಿಟರ್ನ್ ಟು ಟೇಕ್ ಹಿಸ್ ಪೀಪಲ್ ಬ್ಯಾಕ್ ಟು ಹಿಸ್ ಹೋಮ್, the heaven, all those who died in Jesus Christ, their souls, their life will return with him to the mid-air, and they will join to their dead bodies, and those dead bodies will be resurrected at the appearance of the Lord Jesus Christ in the mid-air. See, ನಾನು ಓದ್ತೀನಿ ನಿಮಗೋಸ್ಕರವಾಗಿ. ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ, ನಾನು ಓದುವುದು 1 ಥೆಸಲೋನಿಕ 4ನೇ ಅಧ್ಯಾಯದ 14ನೇ ವಚನ. ನೋಡ್ರಿ, ಯೇಸುವಿನಲ್ಲಿ ಇದ್ದುಕೊಂಡು ನಿದ್ರೆ ಅಂದರೆ ಸತ್ತು ಹೋಗುವವರನ್ನು ಸಹ ದೇವರು ಯೇಸು ಕ್ರಿಸ್ತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಹಾಗಾದರೆ ಯೇಸು ಕ್ರಿಸ್ತನ ನಿಜ ಭಕ್ತಿಯಲ್ಲಿ ಸತ್ತು ಹೋದಂಥ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಾತ್ಮವು ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಬರುವಾಗ ಆತನ ಜೊತೆಯಲ್ಲಿ ಆತನ ಕರ್ಕೊಂಡು ಬರ್ತಾರೆ. ಅರ್ಥವಾಗ್ತಾ ಇದೆ ನಿಮಗೆ? ಹೀಗೆ ಆತನ ಜೊತೆಯಲ್ಲಿ ಇಳಿದು ಬರುವಂಥ ತೀರಿ ಹೋದವರ ಜೀವಾತ್ಮಗಳು ಅವರು ಎಲ್ಲಿ ಬಿದ್ದು ಸತ್ತಿರ್ತಾರೋ, ಅವರು ಎಲ್ಲಿ ಸಮಾಧಿಯಾಗಿರುತ್ತಾರೋ, ಕೆಲವರು ಬಹುಶಃ ಸಮುದ್ರದಲ್ಲಿ ಸತ್ತು ಹೋಗಿರಬಹುದು, ಅಲ್ಲೇ ಸಮಾಧಿಯಾಗಿರಬಹುದು. ಇನ್ನೂ ಅನೇಕ ಯೇಸು ಸ್ವಾಮಿಯ ಭಕ್ತರುಗಳು ಭೂಮಿಯಲ್ಲಿ ಸಮಾಧಿಯಾಗಿರಬಹುದು. ಕೆಲವರದು ಸಮಾಧಿಯೇ ಆಗಿರಕ್ಕಿಲ್ಲ. ಯಾಕಂದರೆ ಒಂದು ವೇಳೆ ಒಂದು ಬಾಂಬ್ ಸ್ಪಾಟ್ ಆಯ್ತು ಅಂತ ಇಟ್ಕೊಳ್ಳಿ. ಈ ಒಂದು ಬಾಂಬ್ ಸ್ಫೋಟದಲ್ಲಿ ಅಥವಾ ಬಾಂಬ್ ದಾಳಿ ಎಷ್ಟೋ ಕಡೆಗಳಲ್ಲಿ, ಪಾಕಿಸ್ತಾನದಲ್ಲಿ, ಅರೇಬಿಯಾ, ಕೆಲವೊಂದು ಅರಬ್ ದೇಶಗಳಲ್ಲಿ, ರಾಜ್ಯಗಳಲ್ಲಿ ಭಯೋತ್ಪಾದಕರು ಅಮಾಯಕರಾದಂಥ ಕ್ರೈಸ್ತ ಭಕ್ತರುಗಳ ಮೇಲೆ ಬಾಂಬ್ ದಾಳಿ ಮಾಡ್ತಾರೆ. ಕೆಲವರನ್ನ ಬಂದೂಕಿನಿಂದ ಶೂಟ್ ಮಾಡಿ ಸಾಯಿಸ್ತಾರೆ. ಸೊ ಅನೇಕ 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 ರೀತಿಯಲ್ಲಿ ಹಿಂಸೆಗಳು ಅರಬ್ ದೇಶಗಳಲ್ಲಿ ಮಾತ್ರವಲ್ಲ, ನಮ್ಮ ಭಾರತದಲ್ಲಿ ಕೂಡ ಕೆಲವು ಕಡೆಗಳಲ್ಲಿ ಸಂಭವಿಸ್ತಾ ಉಂಟು.
ಲೋಕದ ಅನೇಕ ಕಡೆಗಳಲ್ಲಿ ಸಂಭವಿಸ್ತಾ ಉಂಟು. ಕಮ್ಯುನಿಸ್ಟ್ ದೇಶಗಳಲ್ಲಿ ಸಂಭವಿಸ್ತಾ ಉಂಟು ಮತ್ತು ಶ್ರೀಲಂಕಾದಲ್ಲಿ ಸಂಭವಿಸಿದೆ. ಲೋಕದ ಅನೇಕ ಕಡೆಗಳಲ್ಲಿ ಯೇಸು ಸ್ವಾಮಿಯ ನಿಜ ಭಕ್ತರನ್ನು ಕನಿಕರವಿಲ್ಲದೆ ಕಗ್ಗೊಲೆ ಮಾಡಿದಂಥ ಸಂಗತಿಗಳು ನಾವು ವರದಿಗಳಲ್ಲಿ, ನಾವು ಮಾಧ್ಯಮಗಳಲ್ಲಿ ದಿನೇ ನಾವು ಓದುತ್ತಾ ಇದ್ದೀವಿ, ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಈಗ ನಾನು ಹೇಳ್ತಾ ಇರುವುದು, ಒಂದು ವೇಳೆ ಅನೇಕ ಭಕ್ತರುಗಳು ಹೀಗೆ ಒಂದು ಬಾಂಬ್ ದಾಳಿಯಲ್ಲಿ ತೀರ್ಕೊಂಡ್ರು. ಅವರ ಶರೀರ ಕೆಲವೊಮ್ಮೆ ಅವರ ಪ್ರಿಯರಿಗೆ ಸಿಕ್ಕುವುದೇ ಇಲ್ಲ. ಕೆಲವರನ್ನ ಸಾಯಿಸಿ ಎಲ್ಲೋ ಬಿಸಾಡ್ಬಿಡ್ತಾರೆ. ಪ್ರಾಣಿಗಳು ಒಂದು ಬಹುಶಃ ಅಥವಾ ಪಕ್ಷಿಗಳು ಬಹುಶಃ ಅವುಗಳನ್ನು, ಆ ಶರೀರಗಳನ್ನು ತಿಂದು ಬಿಡಬಹುದು. ಆದರೆ ಅವರು ಎಲ್ಲಿ ಬಿದ್ದು ಸತ್ತಿರುತ್ತಾರೋ, ಅವರ ಶರೀರದೊಳಗಿನಿಂದ ಅವರ ಜೀವಾತ್ಮ ಎಲ್ಲಿಂದ ಅವರನ್ನು ಬಿಟ್ಟು ಅಗಲಿರುತ್ತದೋ ಅದೇ ಜಾಗಕ್ಕೆ ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಇಳಿದು ಬರುವಂಥ ಸಂದರ್ಭ ಉಂಟಲ್ಲ, ದೇವರ ಆಜ್ಞಾಘೋಷಣೆ, ಪ್ರಧಾನ ದೂತನ ತುತ್ತೂರಿಯ ಧ್ವನಿ ಮಾಡುವ ಕೂಡಲೇ ಯೇಸು ಸ್ವಾಮಿಯ ಜೊತೆಯಲ್ಲಿ ಇಳಿದು ಬರುವಂಥ ಅವರ ಜೀವ ಆತ್ಮಗಳು ಈ ಎಲ್ಲಿ ಅವರು ಬಿದ್ದು ಸತ್ತಿರುತ್ತದೋ ಅಥವಾ ಸತ್ತಿರುತ್ತಾರೋ ಅವರ ದೇಹದೊಳಕ್ಕೆ ಪ್ರವೇಶಿಸುತ್ತದೆ. ಅವರ ಈ ಒಂದು ಶರೀರಕ್ಕೆ ಪ್ರವೇಶಿಸುವಾಗ ಅವರು ಪರಲೋಕ ಶರೀರವನ್ನು ಧರಿಸಿಕೊಳ್ಳುವುದಕ್ಕೋಸ್ಕರವೇ ಈ ರೀತಿಯಾದಂಥ ಒಂದು ಪ್ಲಾನ್ ಸೃಷ್ಟಿಕರ್ತನಾದ ದೇವರು ಮಾಡಿರುವುದು. ಆದ ಕಾರಣ ಸಮಾಧಿಯ ಬಳಿಯಲ್ಲಿ ಜನರು, ಪಾದ್ರಿಗಳು, ಪಾಸ್ಟರ್ಗಳು ಅಥವಾ ಅಯ್ಯರುಗಳು ಇವನ ಆತ್ಮವನ್ನು, ಇವನ ಜೀವಾತ್ಮವನ್ನು ದೇವರ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೀನಿ, ಸಮಾಧಾನದಿಂದ ಹೋಗು ಎಂದು ಹೇಳುವುದು ಬೈಬಲ್ನ ಒಂದು ಉಪದೇಶವಲ್ಲ. ಬೈಬಲ್ನಲ್ಲಿ ಎಲ್ಲಿಯೂ ಬರೆದಿಲ್ಲ. ಅವನು ಸತ್ತ ಕೂಡಲೇ, ಅವನು ಕ್ರಿಸ್ತನಲ್ಲಿ ಸತ್ತರೆ, ಕ್ರಿಸ್ತನಿಲ್ಲದೆ ಸತ್ತರೆ, ನಾನು ಕ್ರೈಸ್ತ ಧರ್ಮದಲ್ಲಿ ಸಾಯುವುದರ ಬಗ್ಗೆ ಹೇಳ್ತಾ ಇಲ್ಲ. ಯೇಸು ಕ್ರಿಸ್ತನಲ್ಲಿ ಸಾಯುವುದಂದರೆ ಯೇಸು ಕ್ರಿಸ್ತನ ವಚನವನ್ನು ಅನುಸರಿಸಿ ಒಳಗಡೆ ರೂಪಾಂತರ ಹೊಂದಿ ಅವನು ನಿಜವಾಗಲೂ ದೇವರ ಮಗುವಾಗಿ ಸತ್ತಿರುವುದಾದರೆ ಅವನ ಜೀವಾತ್ಮವು ಪರಲೋಕಕ್ಕೆ, ದೇವರ ಬಳಿಗೆ ಆಗಲೇ ಹೋಗ್ಬಿಡುತ್ತದೆ. ಇದು ಸತ್ಯವೇದ ನಮಗೆ ಹೇಳ್ತದೆ. ಅವನು ಬದುಕಿರುವಾಗಲೇ ಅವನ ಜೀವಾತ್ಮವು ಕ್ರಿಸ್ತನಲ್ಲಿ ಮರೆಯಾಗಿ ಇಡಲ್ಪಟ್ಟದೆ ಎಂಬುದಾಗಿ ಕೊಲೊಸದವರಿಗೆ ಬರೆದ ಪತ್ರದಲ್ಲಿ ನಾವು ಓದುತ್ತೇವೆ. ಕೊಲೊಸದವರಿಗೆ ಬರೆದ ಪತ್ರ, ಐ ವಿಲ್ ಶೋ ದಟ್ ವರ್ಸ್ in the book of Colossians. Even a believer when he is alive, a born again believer when he is alive, you know what happens? While he is alive, his soul and his life is hidden in Jesus Christ. Colossians chapter 3 verse 1 and 2. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನೋಡಿರಿ, ಆಮೇಲೆ ಇರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧಗಳ ಮೇಲೆ ಇಡಬೇಡ್ರಿ, ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು, 3ನೇ ವಚನ, ನಿಮ್ಮ ಜೀವವು, ವರ್ಸ್ 3, it says your life and soul is hidden in Jesus Christ. ನೋಡ್ರಿ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿ ಇಟ್ಟದೆ. It says your life and soul have been hidden with God in Jesus Christ. ಹಾಗಾದರೆ ಒಬ್ಬ ನಿಜವಾದ ಯೇಸು ಸ್ವಾಮಿಯ ಭಕ್ತನು, ಒಳಗಡೆ ಅಂತರಾತ್ಮದಲ್ಲಿ ರೂಪಾಂತರ ಹೊಂದಿದವನು ಬದುಕಿರುವಾಗಲೇ ದೇವರ ಲೆಕ್ಕದಲ್ಲಿ, ಪರಲೋಕದಲ್ಲಿ, ದೇವರ ಸನ್ನಿಧಿಯಲ್ಲಿ, ಕ್ರಿಸ್ತನಲ್ಲಿ ಮರೆಯಾಗಿ ಇಡಲ್ಪಟ್ಟದೆ. ಎಗೈನ್ ಇನ್ ದ ಬುಕ್ ಆಫ್ ಎಫೆಸಿಯನ್ಸ್, ಎಫೆಸದವರಿಗೆ ಬರೆದ ಪತ್ರದಲ್ಲಿ ನಾವು ಓದುವಾಗ ಚಾಪ್ಟರ್ 2, ಎಫೆಸದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ, ಇನ್ ಎಫೆಸಿಯನ್ಸ್ ಚಾಪ್ಟರ್ 2 verse 6 onwards,
ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ಇರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ, ಯೇಸು ಕ್ರಿಸ್ತನೊಂದಿಗೆ ಎಬ್ಬಿಸಿ, ನೋಡ್ರಿ, God has raised us with Christ, verse 7 in chapter 2 of Ephesians. ಆತನೊಂದಿಗೆ ಕೂಡಿಸಿದ್ದಾನೆ ಪರಲೋಕದಲ್ಲಿ. ನೋಡ್ರಿ, ಆತನೊಂದಿಗೆ ಎಬ್ಬಿಸಿ, ಯೇಸು ಕ್ರಿಸ್ತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕ್ರಿಸ್ತನೊಂದಿಗೆ ಕೂಡಿಸಿದ್ದಾನೆ. ಹಾಗಾದರೆ ಒಬ್ಬ ಯೇಸು ಸ್ವಾಮಿಯ ನಿಜವಾದ ಭಕ್ತಳು ಸತ್ತು ಹೋಗುವಾಗ ಅವನ ಜೀವಾತ್ಮವು ತಕ್ಷಣವೇ ಪರಲೋಕಕ್ಕೆ ಒಯ್ಯಲ್ಪಡುತ್ತದೆ. ಯಾಕಂದರೆ ಬದುಕಿರುವಾಗಲೇ ದೇವರ ಲೆಕ್ಕದ ಪ್ರಕಾರ ಅವನ ಅಥವಾ ಅವಳ ಜೀವಾತ್ಮಗಳು ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿ ಇಡಲ್ಪಟ್ಟದೆ. ವಾಟ್ ಎ ಬ್ಯೂಟಿಫುಲ್ ಟ್ರೂತ್. ಅನೇಕರು ಹೇಳ್ತಾರೆ, ನಾವು ಸತ್ತ ನಂತರ ಸ್ವರ್ಗ ಹೋಗುವವರು. ಸತ್ತ ನಂತರ ಸ್ವರ್ಗ ಹೋಗುವವರು ಕ್ರಿಶ್ಚಿಯನ್ಸ್ ಅಲ್ಲ. ನಿಜವಾದ ಕ್ರಿಶ್ಚಿಯನ್ಸ್, ನಿಜವಾದ ಕ್ರೈಸ್ತ ಭಕ್ತನು ಸತ್ತ ನಂತರ ಸ್ವರ್ಗ ಹೋಗುವನಲ್ಲ, ಬದುಕಿರುವಾಗಲೇ ಸ್ವರ್ಗದಲ್ಲಿ ಅವನು ಇರುವಂಥವನಾಗಿದ್ದಾನೆ. ಅಂದರೆ ಆತ್ಮಿಕವಾಗಿ, ದೇಹದಲ್ಲಿ ಅಲ್ಲ. ದೇಹವು ಭೂಮಿಯಲ್ಲಿರಬಹುದು, ದೇವರ ಲೆಕ್ಕದ ಪ್ರಕಾರ ಅವನ ಜೀವಾತ್ಮವು ಪರಲೋಕದಲ್ಲಿಯೇ ಇದೆ ಎಂಬುದಾಗಿ ಈಗಾಗಲೇ ನಾನು ಓದಿದ ವಾಕ್ಯಗಳ ಆಧಾರದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡ್ರಿ ಪ್ರಿಯರೇ, ಹಾಗಾದರೆ ಒಬ್ಬ ವ್ಯಕ್ತಿಯು ಪರಲೋಕ ಸೇರುವುದಕ್ಕಾಗಿ ಬದುಕಿರುವಾಗಲೇ ಅವನು ತನ್ನ ಜೀವಾತ್ಮವನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡ್ಬೇಕು. ಯೇಸು ಕ್ರಿಸ್ತನು ನನ್ನ ಜೀವಾತ್ಮದ ಉದ್ಧಾರಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದನು, ಶಿಲುಬೆಯಲ್ಲಿ ಸತ್ತನು, 3 ದಿವಸಗಳಾದ ಮೇಲೆ ಸಮಾಧಿಯೊಳಗಿನಿಂದ ಎದ್ದು ಬಂದನು. ಆತನ ಪರಿಶುದ್ಧವಾದ ರಕ್ತದ ಮೂಲಕ ನನ್ನ ಪಾಪಗಳು ತೊಳೆಯಲ್ಪಡುತ್ತದೆ. ನನಗೆ ಪರಲೋಕ ಭಾಗ್ಯ ದೇವರು ಮುಫ್ತಾಗಿ ಉಚಿತಾರ್ಥವರವಾಗಿ ಕೊಡುತ್ತಾನೆ ಎಂಬುದಾಗಿ ನಂಬಿಕೆಯಿಟ್ಟು ಈ ಸತ್ಯವೇದ ಪುಸ್ತಕ ಹೇಳುವ ಪ್ರಕಾರವಾಗಿ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸುವುದಕ್ಕೆ ತೀರ್ಮಾನ ಮಾಡುವವನೇ ನಿಜವಾಗಲೂ ಒಬ್ಬ ಯೇಸು ಸ್ವಾಮಿಯ ಭಕ್ತರು. ಅವಳು ಸಾಯುವಾಗ ಅವನ ಜೀವಾತ್ಮವು ಪಕ್ಕನೆ ಸ್ವರ್ಗಕ್ಕೆ ಒಯ್ಯಲ್ಪಡುತ್ತದೆ. ಅರ್ಥವಾಗ್ತಾ ಇದೆಯಾ? ನೋಡಿರಿ, ಆದ ಕಾರಣ ಸತ್ಯವೇದ ನಮಗೆ ಹೇಳುತ್ತದೆ. ಈಗ ನಾನು ಆಗಲೇ ಓದಿದ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರ 4ನೇ ಅಧ್ಯಾಯದಲ್ಲಿ ನಾನು ಓದಿದ ವಚನಗಳ ಪ್ರಕಾರವಾಗಿ ಯೇಸು ಸ್ವಾಮಿಯ ಜೊತೆಯಲ್ಲಿ ಈ ಸತ್ತು ಹೋದಂಥ, ತೀರಿ ಹೋದಂಥ ಪರಿಶುದ್ಧರ ಜೀವಾತ್ಮಗಳು ಇಳಿದು ಬರುತ್ತದೆ. ಅವರು ಎಲ್ಲಿ ಬಿದ್ದು ಸತ್ತಿರುತ್ತಾರೋ ಅವರ ದೇಹಗಳಿಗೆ ಈ ಜೀವಾತ್ಮಗಳು ಪ್ರವೇಶಿಸಿ ಅವರನ್ನು ಸ್ವರ್ಗಮಯವಾದ ಶರೀರವನ್ನು ತೊಡಿಸಿ ಪರಲೋಕಕ್ಕೆ ಒಯ್ದುಕೊಂಡು ಹೋಗ್ತಾರೆ. ಇದು ಯೇಸು ಸ್ವಾಮಿಯ ಆಗಮನದ ಉದ್ದೇಶ. ಯೇಸು ಸ್ವಾಮಿ ಈ ಮಧ್ಯಾಕಾಶಕ್ಕೆ ಆಗಮಿಸಿದ ಉದ್ದೇಶ ಏನು? ಸಮಾಧಿ ಒಳಗಡೆ ಮಲಗಿರುವಂಥ ಪರಿಶುದ್ಧರಾದ ತನ್ನ ಜನರನ್ನು ಸಮಾಧಿಯೊಳಗಿನಿಂದ ರೂಪಾಂತರಗೊಳಿಸಿ ತನ್ನ ಶರೀರವನ್ನು ಅವರಿಗೆ ಅನುಗ್ರಹಿಸಿ ಸ್ವರ್ಗಕ್ಕೆ ಅವರನ್ನು ಎತ್ಕೊಂಡು ಹೋಗಬೇಕು. ಯೇಸು ಕ್ರಿಸ್ತನ ಭಕ್ತಿಯಲ್ಲಿ ರೂಪಾಂತರ ಹೊಂದಿ ಈ ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸುತ್ತಿದ್ದಾರಲ್ಲ, ಸಾಯದೆ, ಅವರ ರೂಪಾಂತರ ಆಗಬೇಕು. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಪ್ರತ್ಯಕ್ಷನಾಗ್ತಾನೆ. ಹಾಲೆಲ್ಲೂಯ! ಇದು ಎಂಥ ಒಂದು ಸಂತೋಷದ ಒಂದು ಸುದ್ದಿಯಾಗಿದೆ ಮಿತ್ರನೇ. ಯೇಸು ಸ್ವಾಮಿ ಅತಿ ಶೀಘ್ರದಲ್ಲಿ ಬರಲಿಕ್ಕಿದ್ದಾನೆ. ಹಾಲೆಲ್ಲೂಯ! ಯೇಸು ಸ್ವಾಮಿ ಬರುತ್ತಾ ಇದ್ದಾನೆ ಎಂಬುವಂಥದ್ದೇ ಇಡೀ ಸತ್ಯವೇದ ಅತಿ ಮುಖ್ಯವಾದಂಥ ಸಂದೇಶ. 2000 ವರ್ಷಗಳ ಹಿಂದೆ ಆತನು ಬಂದನು ನನ್ನ ಮತ್ತು ನಮ್ಮ ಎಲ್ಲರ ಪಾಪಗಳ ಪರಿಹಾರವನ್ನು ಮಾಡುವುದಕ್ಕಾಗಿ. ಆದರೆ 2ನೇ ಬಾರಿ ಕಾಣಿಸಿಕೊಳ್ಳುವುದು ಇನ್ನು ಮೇಲೆ ಸಾಯುವುದಕ್ಕಾಗಿ ಅಲ್ಲ, ಬಟ್ ಪಾಪದ ಪಾಲಿಗೆ ಸತ್ತವರನ್ನು, ಪರಿಶುದ್ಧರಾಗಿ ಜೀವಿಸುವವರನ್ನು ನಿತ್ಯ ಕಾಲಕ್ಕೂ ಸ್ವರ್ಗದಲ್ಲಿ ಸೇರಿಸಿ ಅವರ ಜೊತೆಯಲ್ಲಿ ಸಂತೋಷ ಪಡುವುದಕ್ಕಾಗಿ ದೇವರು, ಕರ್ತನಾದ ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಇಳಿದು ಬರುತ್ತಾನೆ. ಆತನು ಮಧ್ಯಾಕಾಶಕ್ಕೆ ಇಳಿದು ಬರುವನು. ಆತನು ಬರುವಾಗ, ಹೌದು, ಯೇಸು ಕ್ರಿಸ್ತನಲ್ಲಿ ಸತ್ತು ಹೋದರೂ ಸರಿ,
ಬದುಕಿರುವರಾದರೂ ಸರಿ ಅವರು ರೂಪಾಂತರ ಹೊಂದುತ್ತಾರೆ. ಆದ ಕಾರಣ ನಾವು ಯಾವಾಗಲೂ ಎಲ್ಲ ಸಂದರ್ಭದಲ್ಲಿಯೂ ಕಷ್ಟ ಬರಲಿ, ನಷ್ಟ ಬರಲಿ, ಚಿಂತೆ ಬರಲಿ, ರೋಗ ಬರಲಿ, ದುಃಖ ಬರಲಿ, ಹಿಂಸೆ ಉಂಟಾಗಲಿ, ಮರಣವೇ ಸಂಭವಿಸಲಿ, ನಾವು ಅಂಜುವುದಿಲ್ಲ. ಯಾಕಂತಂದರೆ ನಾವು ಈ ಭೂಮಿಗೋಸ್ಕರ ಜೀವಿಸುವವರಲ್ಲ, ನಾವು ಸ್ವರ್ಗಕ್ಕೋಸ್ಕರ ಜೀವಿಸುವವರಾಗಿದ್ದೇವೆ. ನಮ್ಮ ದೇಶ ಸ್ವರ್ಗ, ನಾವು ಪರಲೋಕದವರು. ಆದ ಕಾರಣ ನಾವು ಈ ಲೋಕಕ್ಕೋಸ್ಕರವಾಗಿ ನಾವು ವ್ಯರ್ಥವಾಗಿ ದುಡಿಯೋರಲ್ಲ. ಪ್ರಿಯ ನನ್ನ ಮಿತ್ರನೇ, ನನ್ನ ವೀಕ್ಷಕರೇ, ಈ ಲೋಕಕ್ಕೋಸ್ಕರವಾಗಿ ಅಥವಾ ಈ ಲೋಕದಲ್ಲಿ ಗಂಟಿಟ್ಟುಕೊಳ್ಳಬೇಡಿರಿ, ಗಂಟು ಕೂಡಿಸಿ ಇಟ್ಟುಕೊಳ್ಳಬೇಡಿ ಎಂಬುದಾಗಿ ಯೇಸು ಸ್ವಾಮಿ ಸುಮ್ಮನೆ ಹೇಳಲಿಲ್ಲ. ಮತ್ತಾಯನ ಸುವಾರ್ತೆಯಲ್ಲಿ ಇದು ನಶಿಸಿ ಹೋಗ್ತದೆ, ಇದು ಹಾಳಾಗ್ತದೆ, ಇದು ನುಸಿ ಹಿಡಿಯುತ್ತದೆ. ಆದರೆ ಯಾವತ್ತೂ ನಾಶವಾಗದಿರುವ, ಹಾಳಾಗದೇ ಇರುವ ನಮ್ಮ ಆತ್ಮ, ನಮ್ಮ ಜೀವ ನಿತ್ಯ ನಿತ್ಯ ಕಾಲಕ್ಕೋಸ್ಕರ ಬದುಕಬೇಕೆಂದು ನಮಗೆ ದೇವರು ಕೊಟ್ಟಂಥ ಈ ಶರೀರ, ಇದು ದೇವರ ಶರೀರವನ್ನು ಪಡೆದುಕೊಂಡು ಪರಲೋಕದಲ್ಲಿ ದೇವರ ಜೊತೆಯಲ್ಲಿ ಇರಬೇಕೆಂದು ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರವಾಗಿ ಒಪ್ಪಿಸಿಕೊಟ್ಟದ್ದು. ಪರಲೋಕದ ಸೌಭಾಗ್ಯಕ್ಕೆ ನಮ್ಮನ್ನು ಭಾಗಿಗಳನ್ನಾಗಿ ಮಾಡುವುದಕ್ಕೋಸ್ಕರವೇ ದೇವರು ತನ್ನ ಒಬ್ಬನೇ ಕುಮಾರನಾದ ಯೇಸು ಕ್ರಿಸ್ತನನ್ನು ನಿಮಗೋಸ್ಕರವಾಗಿ, ನನಗೋಸ್ಕರವಾಗಿ ಸಾಯಿಸಿತು. ಆತನ ಆ ಒಂದು ಶಿಲುಬೆಯ ಯಾಗ ನಮ್ಮನ್ನು ಪರಲೋಕಕ್ಕೆ ಸೇರಿಸುವುದಕ್ಕಾಗಿ. ನೀವಿದನ್ನು ನಂಬುತ್ತೀರಾ? ಯೇಸುವೇ, ಪಾಪಿಯಾದ ನನ್ನನ್ನು ಕ್ಷಮಿಸು. ನಾನು ಮೂರ್ಖನಾಗಿ ಮೂಢನಂಬಿಕೆಯನ್ನು ಅನುಸರಿಸಿ ಈವರೆಗೂ ನಿನ್ನ ದ್ವೇಷಿಯಾಗಿ, ಅದನ್ನು ಅರ್ಥ ಮಾಡಿಕೊಳ್ಳದೆ, ನಿನ್ನನ್ನು ನಾನು ತಿಳಿದುಕೊಳ್ಳದೆ ನಾನು ಜೀವಿಸ್ತಾ ಇದ್ದೆ. ದೇವರೇ, ನನ್ನ ಈ ಪಾಪವನ್ನು ಕ್ಷಮಿಸು. ಇಂದಿನಿಂದ ನಾನು ನಿನ್ನ ನಂಬ್ತೀನಿ, ನಿನ್ನ ಮಗನಾಗಿ ಮಗಳಾಗಿ ನಾನು ಜೀವಿಸ್ತೇನೆ. ನೀವು ಹೇಳ್ತೀರ, ಸ್ವಾಮಿ ಯೇಸುವೆ, ಈವರೆಗೂ ನಾನು ಕೇವಲ ಒಬ್ಬ ನಾಮಾಸ್ತಿಕ ಕ್ರೈಸ್ತಲಾಗಿ ಜೀವಿಸಿದೆ. ಯೇಸುವೆ, ನನ್ನ ಜೀವಿತ ನಿನಗೆ ನಾನು ಸಮರ್ಪಿಸಲೇ ಇಲ್ಲ. ಸುಮ್ಮನೆ ಒಬ್ಬ ಧಾರ್ಮಿಕ ಕ್ರೈಸ್ತನಾಗಿ ಜೀವಿಸ್ತಾ ಇದ್ದೆ. ದಯವಿಟ್ಟು ನನ್ನ ಕ್ಷಮಿಸು. ಇವತ್ತಿನಿಂದ ನಿನ್ನ ಪ್ರಾಮಾಣಿಕ ಭಕ್ತಲಾಗಿ ನಾನು ಜೀವಿಸ್ತೇನೆ. ಈ ಸತ್ಯವೇದ ಹೇಳೋ ಪ್ರಕಾರ ನಡ್ಕೊಳ್ತೇನೆ. ಸ್ವಾಮಿ, ನನ್ನ ಹೃದಯಕ್ಕೆ ಬಾ, ನನ್ನ ಪಾಪಗಳನ್ನು ಪರಿಹರಿಸು. ನಿನ್ನ ಮಗನಾಗಿ ನನ್ನನ್ನು ರೂಪಾಂತರಗೊಳಿಸು. ನೀನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗುವಾಗ ನಾನು ಕೂಡ ಪರಲೋಕ ಸಂಬಂಧವಾದ ನಿನ್ನ ಶರೀರವನ್ನು ಪಡೆದುಕೊಂಡು ನಿನ್ನ ಜೊತೆಯಲ್ಲಿ ಸದಾ ಬಾಳಬೇಕು ಸ್ವಾಮಿ. ಅದಕ್ಕಾಗಿ ನನ್ನನ್ನು ಪ್ರೀತಿ ಮಾಡಿದೆಯಲ್ಲ ಸ್ವಾಮಿ. ಇವತ್ತಿನಿಂದ ನಾನು ನನ್ನ ಮೂಢನಂಬಿಕೆಗಳು, ನನ್ನ ಸಂಪ್ರದಾಯಗಳು, ಪದ್ಧತಿಗಳು, ವ್ಯರ್ಥವಾದದ್ದೆಲ್ಲವನ್ನು ನಾನು ಬಿಟ್ಟುಬಿಡುತ್ತೇನೆ. ನನ್ನ ಕೆಟ್ಟ ನಡವಳಿಕೆ, ಸ್ವಭಾವ, ಚಟಗಳು ಎಲ್ಲ ಬಿಟ್ಟುಬಿಡುತ್ತೇನೆ ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸ್ತೀರಾ? ಹಾಗಾದರೆ ಒಂದು ನಿಮಿಷ ನಂಬಿಕೆಯಿಂದ ನಾನು ಹೇಳಿಕೊಡುವಂಥ ಈ ಪ್ರಾರ್ಥನೆ ನನ್ನ ಜೊತೆಲಿ ಹೇಳ್ರಿ. ಇದು ನಿಮಗೋಸ್ಕರ ನಾನು ಹೆಲ್ಪ್ ಮಾಡೋದಕ್ಕಾಗಿ ಹೇಳಿಕೊಡೋ ಪ್ರಾರ್ಥನೆ. ಪ್ರಾರ್ಥಿಸ್ತೀರಾ? ಯೇಸುವೆ, ನನ್ನ ರಕ್ಷಕನೇ, ನನ್ನ ದೇವರೇ, ನನ್ನ ಪ್ರಭುವೇ, ನನ್ನ ಮೋಕ್ಷದಾಯಕನೇ, ನಾನು ನಿನ್ನನ್ನು ತಿಳಿಯದೆ, ನಂಬದೆ, ಸ್ವೀಕಾರ ಮಾಡಿಕೊಳ್ಳದೆ ಈವರೆಗೂ ನಿನ್ನ ವಿರೋಧವಾಗಿ ಜೀವಿಸ್ತಾ ಇದ್ದೆ. ಪಾಪ ಕೂಪದಲ್ಲಿ ಮುಳುಗಿ ಹೋಗಿದ್ದೆ. ಆದರೆ ಇವತ್ತು ಸ್ವಾಮಿ, ನೀವು ನನ್ನ ರಕ್ಷಕನು, ದೇವರು, ಒಡೆಯನೆಂಬುದಾಗಿ ಅರಿಕೆ ಮಾಡಿಕೊಳ್ಳುತ್ತೇನೆ. ನನ್ನ ಹೃದಯಕ್ಕೆ ಬನ್ನಿ ಸ್ವಾಮಿ, ನನ್ನನ್ನು ರೂಪಾಂತರ ಪಡಿಸಿರಿ ಸ್ವಾಮಿ. ನಿಮ್ಮ ವಚನಗಳು ಹೇಳುವ ಪ್ರಕಾರ ಇಂದಿನಿಂದ ನಡ್ಕೊಳ್ಳುತ್ತೇನೆ. ಯೇಸು ಸ್ವಾಮಿ, ನಿನ್ನ ಮಗನಾಗಿ ನನ್ನನ್ನು ಸ್ವೀಕರಿಸು. ನಿಮ್ಮ ಆತ್ಮನಿಂದ ನನ್ನನ್ನು ಬಲಪಡಿಸಿರಿ. ಇಂದಿನಿಂದ ನಿಮಗಾಗಿ ಸಾಯುವ ತನಕ ನಾನು ಜೀವಿಸ್ತೇನೆ ಎಂಬುದಾಗಿ ಮಾತು ಕೊಡ್ತೇನೆ. ನನ್ನನ್ನು ಕ್ಷಮಿಸಿದ್ದಕ್ಕಾಗಿ, ನನ್ನ ಜೀವಾತ್ಮನು ರೂಪಾಂತರ ಪಡಿಸಿದ್ದಕ್ಕಾಗಿ, ನಿಮ್ಮ ಪ್ರತ್ಯಕ್ಷತೆಯಲ್ಲಿ, ಆಗಮನದಲ್ಲಿ ನನ್ನ ಶರೀರವನ್ನು ಕೂಡ ನೀವು ರೂಪಾಂತರ ಪಡಿಸ್ತೀರಿ ಎಂಬಂಥ ನಿರೀಕ್ಷೆಗಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳೋದಕ್ಕಾಗಿ ವಂದನೆ, ಯೇಸು ನಾಮದಲ್ಲಿ ಆಮೇನ್. ಮಿತ್ರನೇ, ಈ ಪ್ರಾರ್ಥನೆ ನೀವು ನಿಮ್ಮದಾಗಿಸಿಕೊಂಡು ಸತ್ಯವಾಗಿ ಪ್ರಾರ್ಥನೆ ಮಾಡಿರುವುದಾದರೆ ಯೇಸು ಸ್ವಾಮಿ ನಿಮ್ಮೊಳಗಡೆ ಬಂದಿದ್ದಾರೆ.
ನಿಮ್ಮ ಆತ್ಮದೊಳಗೆ ಸೇರಿಕೊಂಡಿದ್ದಾರೆ. ಅವರ ವಚನ ಪ್ರಕಾರವಾಗಿ ಇಂದಿನಿಂದ ಜೀವಿಸೋದಕ್ಕೆ ತೀರ್ಮಾನ ಮಾಡಿರಿ. ಈ ವಿಷಯದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಫೋನ್ ನಂಬರನ್ನು ನೋಟ್ ಮಾಡಿಕೊಳ್ರಿ. ರೆವರೆಂಡ್ ಜಾಯ್ ಕೆ ಪೀಟರ್, 9481141616. ಇನ್ನೊಂದು ನಂಬರ್ ನಿಮಗೆ ನಾನು ತಿಳಿಸ್ತೇನೆ. ಕೊಂಕಣಿಯಲ್ಲಿ ನೀವು ಈ ವಿಷಯದಲ್ಲಿ ಮಾತನಾಡೋದಕ್ಕೆ ಬಯಸುವುದಾದರೆ ಪಾಸ್ಟರ್ ಜಾನ್ ಪೆರೇರಾ, 9611979554. Till we meet again, God bless you. ಮತ್ತೆ ಸಿಕ್ಕೋ ತನಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶಾಂತಿ ನೀಡುವ